ಗಿಲ್ಲಿ ಮತ್ತೆ ಕಾವ್ಯ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಅದುವೇ ದೊಡ್ಡ ಮನೆ ಎಂಬ ಹಬ್ಬ ಫಂಕ್ಷನ್ ಇದೆ. ಸೊ ಅದು ತುಂಬಾ ಚೆನ್ನಾಗಿ ಚಿತ್ರೀಕರಣವನ್ನು ಸಹ ಮಾಡಿದ್ದಾರೆ. ಈ ಒಂದು ಶೋನ ನೋಡಬೇಕು ಅಂದ್ರೆ ಫೆಬ್ರವರಿ 14ನೇ ತಾರೀಕು ಸಂಜೆ ನೋಡ್ಬೋದು, ಟಿವಿಲಿ ಪ್ರಸಾರ ಆಗುತ್ತೆ. ಇದರಲ್ಲಿ ಎಲ್ಲಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ರಿಯೂನಿಯನ್ ಎಲ್ಲರೂ ಒಟ್ಟಿಗೆ ಬರ್ತಾರೆ, ಮೋಜು ಮಸ್ತಿ ಮಾಡಿದ್ದಾರೆ. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಕಾಣಿಸ್ಕೋತಾರೆ. ಗಿಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, ಕಾವ್ಯದು ಕೂಡ ಅಷ್ಟೇ ರೇಗಿಸ್ತಾರೆ, ಸಖತ್ತಾಗಿ ಡೈಲಾಗ್ಗಳನ್ನು ಹೊಡಿತಾರೆ. ಕಾವ್ಯ ಮತ್ತು ಗಿಲ್ಲಿಯ ಒಂದು ಜೋಡಿ ಎಲ್ರಿಗೂ ಕೂಡ ಗೊತ್ತು, ತುಂಬಾ ಇಷ್ಟ. ಅದರಲ್ಲೂ ಗಿಲ್ಲಿ ಡೈಲಾಗ್ಗಳು, ಗಿಲ್ಲಿ ರೇಗ್ಸೋದು, ಎಲ್ಲರಿಗೂ ಟಾಂಗ್ ಕೊಡೋದು ಗೊತ್ತೇ ಇರುತ್ತೆ. ರೋಸ್ಟಿಂಗ್ ಸ್ಟಾರ್ ಅಂತಾನೆ ಗಿಲ್ಲಿಗೆ ಒಂದು ಬಿರುದು ಸಹ ಸಿಕ್ಕಿದೆ. ಆ ರೀತಿ ಬಿಗ್ ಬಾಸ್ ಮನೇಲೂ ನಾವೆಲ್ಲ ನೋಡಿದ್ವಿ. ಅದೇ ರೀತಿ ಈಗ ಆಚೆ ಬಂದ ಮೇಲೂ ಕೂಡ ಕಂಪ್ಲೀಟ್ ಆಗಿ ಬ್ಯುಸಿಯಾಗಿರುವಂಥ ಒಂದು ಸ್ಟಾರ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ. ಯಾವ ರೀತಿ ಅಂದರೆ ಅವರಿಗೆ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋಕ್ಕೂ ಆಗ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ಗಳು, ಹಲವಾರು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ, ಪ್ರೆಸ್ ಮೀಟ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಅವರು ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಫಂಕ್ಷನ್ಗಳು, ಪೂಜೆಗಳು, ಈ ರೀತಿಯೆಲ್ಲ ಓಡಾಡಿಕೊಂಡು ಒಂದು ಜೀವನ ಶೈಲಿ ಆಗ್ಬಿಟ್ಟಿದೆ ಅವರಿಗೆ. ರೆಸ್ಟ್ಲೆಸ್ ಅಂತ ಹೇಳ್ಬೋದು. ತುಂಬಾ ಆಯಾಸ, ಕೆಲವೊಂದು ಬಾರಿ ಹುಷಾರು ತಪ್ಪಿದ್ದು ಕೂಡ ಉಂಟು. ನಿಮಗೂ ಕೂಡ ಇಷ್ಟನ ಗಿಲ್ಲಿ ನಟ, ಗಿಲ್ಲಿ ಕಾವ್ಯ ಜೋಡಿಯನ್ನು ಒಟ್ಟಿಗೆ ಆರಾಮ್ಸೆ ಟಿವಿಲಿ ನೋಡ್ಬೋದು. 14ನೇ ತಾರೀಕು ಚೆನ್ನಾಗಿರುತ್ತೆ.